1 ಲಕ್ಷದಿಂದ 10 ಕೋಟಿವರೆಗೆ ಸಾಲವನ್ನ ಸುಲಭವಾಗಿ ಸಿಗುವಂತದ್ದು. ನೀವು ಯಾವುದೇ ಮ್ಯಾನೇಜರ್ ಹತ್ರ ಹೋಗಿ ಬಕೆಟ್ ಹಿಡಿಯೋ ನೆಸೆಸಿಟಿ ಇಲ್ಲ, ಯಾವುದೇ ಮ್ಯಾನೇಜರ್ ಹೋಗಿ ಬ್ರೈಬ್ ಅಂದ್ರೆ ಲಂಚವನ್ನ ಕೊಡುವಂತ ನೆಸೆಸಿಟಿ ಏನು ಇಲ್ಲ, ಯಾರಿಗೆ ಕಾಕ ಹೊಡೆಯುವಂಥದ್ದಿಲ್ಲ. ನಾನು ಈ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕಾ, ಆ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕಾ, ಇದು ಬೇಕಾ ಅದು ಬೇಕಾ, ಯಾವುದೇ ಬೇಡ. ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಡಿಜಿಟಲ್ ಕಾಂಟ್ಯಾಕ್ಟ್ಲೆಸ್ ಆಗಿ ನೀವು ಮಾಡುವಂತ ಲೋನ್ ಅಪ್ಲೈ ಇದು. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಿಮ್ಮ ಯಾವುದೇ ರೀತಿಯ ಲೋನ್ ಡಿಫಾಲ್ಟರ್ ಇರಬಾರದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ಇವತ್ತು ನಾನೊಂದು ಸೂಪರ್ ಆಗಿರುವಂಥ ಕಂಟೆಂಟ್ ನಂದಿದ್ದೀನಿ. ಅದೇನು ಅಂದರೆ MSME ಲೋನ್ಸ್ ಅನ್ನ ಹೇಗೆ ಅಪ್ಲೈ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ, 1 ಲಕ್ಷದಿಂದ 10 ಕೋಟಿವರೆಗೆ ಸಾಲ ಸಿಗುವಂಥದ್ದು. ಇದು ಕೂಡ ಗೌರ್ಮೆಂಟ್ನ ಒಂದು ಸೆಕ್ಯೂರ್ ಆಗಿರುವಂಥ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಬನ್ನಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ MSME ಅಂದರೆ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಉದ್ಯಮಿಗಳಿಗೆ ಅಂತಾನೆ ಮಾಡಿರುವಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ. ಇಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಹಾಕಿದ್ರೆ ಅದೆಲ್ಲವನ್ನು ಆಧಾರಿತ ಮೇಲೆ ನಿಮಗೆ ಎಷ್ಟು ಲೋನ್ ಎಲಿಜಿಬಿಲಿಟಿ ಸಿಗುತ್ತೆ, ಎಷ್ಟುವರೆಗೂ ಎಲಿಜಿಬಿಲಿಟಿ ಸಿಗುತ್ತೆ ಅನ್ನೋದು ಕೂಡ ಅದೇ ಕ್ಯಾಲ್ಕುಲೇಟ್ ಮಾಡಿ ಅದೇ ನಿಮಗೆ ಫ್ರೆಚ್ ಮಾಡಿಬಿಡುತ್ತೆ. ಅದರಲ್ಲಿ 1 ಲಕ್ಷದಿಂದ 10 ಕೋಟಿವರೆಗೆ ಸಾಲವನ್ನ ಸುಲಭವಾಗಿ ಸಿಗುವಂಥದ್ದು. ನೀವು ಯಾವುದೇ ಮ್ಯಾನೇಜರ್ ಹತ್ರ ಹೋಗಿ ಬಕೆಟ್ ಹಿಡಿಯೋ ನೆಸೆಸಿಟಿ ಇಲ್ಲ, ಯಾವುದೇ ಮ್ಯಾನೇಜರ್ ಹೋಗಿ ಬ್ರೈಬ್ ಅಂದ್ರೆ ಲಂಚವನ್ನ ಕೊಡುವಂತ ನೆಸೆಸಿಟಿ ಏನು ಇಲ್ಲ, ಯಾರಿಗೆ ಕಾಕ ಹೊಡೆಯುವಂಥದ್ದಿಲ್ಲ. ನಾನು ಈ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕಾ, ಆ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ಬೇಕಾ, ಇದು ಬೇಕಾ ಅದು ಬೇಕಾ, ಯಾವುದೇ ಬೇಡ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಸುಲಭವಾಗಿ ಈಸಿಯಾಗಿ ಅರ್ಥವನ್ನು ಮಾಡಿಸ್ತೀನಿ. MSME ಲೋನ್ಸ್ನ ಮೊದಲನೇದಾಗಿ ಸ್ಟೆಪ್ ಏನೇನು ಬೇಕಾಗುತ್ತೆ ಅಂತ ಮೊದಲನೇದಾಗಿ ಹೇಳ್ತೀನಿ. ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಏನೇನು ಡಾಕ್ಯುಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ GST ಇಸ್ ಕಂಪಲ್ಸರಿ. ನಿಮಗೆ 2-3 ಬಿಸ್ನೆಸ್ಗಳನ್ನು ಮಾಡ್ತಿರ್ತೀನಿ ಅಂತ ಇಟ್ಕೊಳ್ಳಿ. ಆ ಒಂದು GSTಯನ್ನು ನೀವು ಪರ್ಟಿಕ್ಯುಲರ್ ಆಗಿ ನೀವು GST ನಂಬರನ್ನು ಇಟ್ಕೋಬೇಕಾಗತ್ತೆ. ಅದರ ಜೊತೆಗೆ GSTಯ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಖಂಡಿತವಾಗೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ಇವೆಲ್ಲವನ್ನು ನಾನು ಈಗ ಏನೇನು ಡಾಕ್ಯುಮೆಂಟ್ಸ್ ಹೇಳ್ತೀನಿ, ನಾವು ಅಪ್ಲೈ ಮಾಡೋವಾಗ ಹೋಗಿ ಅವಾಗ ಕೂತ್ಕೊಂಡು ನೀವು ಡಾಕ್ಯುಮೆಂಟ್ಸ್ ಒಂದು ರೆಡಿ ಮಾಡುವಂಥದ್ದಲ್ಲ. ನಾನು ಮೊದಲನೇದಾಗಿ ಹೇಳ್ತಿದ್ದೀನಿ, ಈ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಆಮೇಲೆ ನೀವು ಲೋನ್ಗೆ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಇದು ನನ್ನ ತುಂಬ ಒಳ್ಳೆಯ ಸಜೆಷನ್ ಅಂತ ಹೇಳ್ತೀನಿ. ಇನ್ನು ಎರಡನೇದು, ನೀವು ಯಾವ ಕಂಪನಿ ಏನು ಮಾಡ್ತಿದ್ದೀರಿ, ನಿಮ್ಮ ನೆಟ್ ವರ್ತ್ ಏನು, ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಏನು, ನಿಮ್ಮ ಪ್ರಾಫಿಟ್ ಏನು, ನಿಮ್ಮ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಿರಿ ಈ ಬಿಸ್ನೆಸ್ಗೆ ಅನ್ನೋ ಒಂದು ಕಂಪ್ಲೀಟ್ ವಿವರವನ್ನು ಒಂದು ಫಾರ್ಮೆಟ್ನ ಮಾಡ್ಕೊಬೇಕಾಗತ್ತೆ. ಇನ್ನು ಮೂರನೇದು, ಒಂದು 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿರುತ್ತೆ. ಅಂದರೆ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ ಸರ್ ನಾವು ಒಂದೆಲ್ಲ ನನ್ನ 3 ಅಕೌಂಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ 3 ಅಕೌಂಟ್ವರೆಗೂ ನೀವು ತೋರಿಸ್ಕೋಬಹುದು. 3 ಅಕೌಂಟ್ನ PDF-ಗಳಾಗಿ ನೀವು 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಲೀನಾಗಿ ಕೇಳಿಸ್ಕೊಳ್ಳಿ, 3 ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡಿರಬೇಕಾಗತ್ತೆ. ಇದಕ್ಕೆ ಎಸ್ಪೆಷಲಿ XML ಫಾರ್ಮ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಅಪ್ಲೈ ಫಾರ್ ದಿಸ್ ಲೋನ್. ನಾವು ಯಾವುದೋ ಒಂದು ಲೋನ್ ತಗೋಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ನಾವು ಹೇಳ್ತೀವಿ. ಇದೆಲ್ಲವೂ ಕೂಡ ಕಂಪ್ಲೀಟ್ಲಿ ಡಿಜಿಟಲ್ ಕಾಂಟ್ಯಾಕ್ಟ್ಲೆಸ್ ಆಗಿ ನೀವು ಮಾಡುವಂಥ ಲೋನ್ ಅಪ್ಲೈ ಇದು. ಯಾರು ಕೂಡ ಲಂಚ ಕೊಡಬಾರದು. ಡೈರೆಕ್ಟ್ ಆಗಿ ನೀವು ಬ್ಯಾಂಕ್ ಥ್ರೂನೇ ನಿಮಗೆ ಲೋನು ಇಲ್ಲಿ ಸ್ಯಾಂಕ್ಷನ್ ಆಗುವಂಥದ್ದು. ಇಫ್ ನೀವೇ ಇದಕ್ಕೆ ಓನರ್ ಆಗಿದ್ದೀರಾ ಅಂದರೆ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ KYC ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಕ್ವಾಲಿಫಿಕೇಶನ್, ಎಜುಕೇಷನಲ್ ಡೀಟೇಲ್ಸ್, ತಾವೇನಾದರೂ ಡಿಗ್ರಿ ಮಾಡಿದ್ದೀರಾ, MBA ಮಾಡಿದ್ದೀರಾ, BCom ಮಾಡಿದ್ದೀರಾ, ಅದರದ್ದು ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದರಲ್ಲಿ. ಆಮೇಲೆ ನಿಮ್ಮ ಬಿಸ್ನೆಸ್ನ ಸ್ಟ್ರಾಟಜಿಗಳು ತೋರಿಸ್ಬೇಕಾಗತ್ತೆ. ಹೇಗೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ನೆಟ್ವರ್ತ್ ಇಷ್ಟಿದೆ, ನಾನು ಇಷ್ಟು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ದೀನಿ, ಸೊ ನಾನು ಇಷ್ಟು ಪ್ರಾಫಿಟ್ ಮಾಡ್ತಿದ್ದೀನಿ, ಇಷ್ಟು GST ಕಟ್ತಿದ್ದೀನಿ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಿ ಅದ್ರ ತಕ್ಕಾಗೆ ನೀವು GST ಎಷ್ಟು ಪೇ ಮಾಡ್ತಿದ್ದೀರಿ, IT ರಿಟರ್ನ್ಸ್ ಎಷ್ಟು ಮಾಡ್ತಿದ್ದೀರಿ ಅನ್ನುವ ಆಧಾರದ ಮೇಲೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅದು ಕೂಡ MSME ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಕೇವಲ 1000 ರೂಪಾಯಿ ಪ್ಲಸ್ GST ಅನ್ನೋದು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ವಿತ್ ಥ್ರೂ ದ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್ ಕೂಡ ಇದರಲ್ಲಿ ಮಾಡಬೇಕಾಗುತ್ತೆ. 6,30,00,000 MSME ಇಂದ ಹಿಡಿದು ಅಪ್ ಟು ಇವಾಗ 2,47,00,000 ಬಿಸ್ನೆಸ್ ಮೆನ್ಗಳು ಈ ಒಂದು ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸೂಕ್ಷ್ಮ ಉದ್ಯಮಿಗಳು ಅಂದ್ರೆ ಸಣ್ಣ ಸಣ್ಣ ಕೈಗಾರಿಕಾ ಉದ್ಯಮಿಗಳು 17,500 ಒಂದು ಬಿಸ್ನೆಸ್ ಉದ್ಯಮಿಗಳು ಈ ಒಂದು ಸೌಲಭ್ಯವನ್ನು ಪಡ್ಕೊಂಡಿರೋದು ನಮ್ಮ ಭಾರತದಲ್ಲಿ. ನಮ್ಮ ಜನ ಏನು MSME ಒಂದು ಲೋನ್ಸ್ ಅನ್ನು ತಗೊಂಡಿದ್ದಾರೆ, ಆ ಒಂದು GDP ಗ್ರೋತ್ 30% ನಮ್ಮ ಸರ್ಕಾರಕ್ಕೆ ಬರ್ತಿರೋದು MSME ಇಂದಾನೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ನಾನೀಗ ಯಾವ್ಯಾವ ಬಿಸ್ನೆಸ್ ಅವರು ಅಪ್ಲೈ ಮಾಡ್ಬೋದು ಅನ್ನೋದು ನಾನು ಹೇಳ್ತಿರ್ತೀನಿ. ನೀವು ಒಂದು ಟೈಲರ್ ಅಂಗಡಿ ಇಟ್ಕೊಂಡಿದ್ದೀರಾ, ಒಂದು 4-5 ಜನ ಕೆಲಸ ಕೊಡ್ತಿದ್ದೀರಾ, ಅವರು ಕೂಡ ಅಪ್ಲೈ ಮಾಡ್ಬೋದು. ಅಥವಾ ಸ್ಪೈಸಸ್ ಅನ್ನು ಬೆಳೀತಿದ್ದೀರಾ, ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಥವಾ ಸಣ್ಣ ಕೈಗಾರಿಕಾ ಉದ್ಯಮಿಗಳು, ಎನಿ ಫ್ಯಾಕ್ಟ್ರೀಸ್, ನೀವೊಂದು ಬೊಂಬೆ ತಯಾರಿಸ್ತಿದ್ದೀರಾ,
ಇದ್ದೀರಾ, ಒಂದು ಡಾಲ್ ತಯಾರಿಸ್ತಿದ್ದೀರಾ, ಅವರು ಕೂಡ ಈ ಲೋನ್ಗೆ ಅಪ್ಲೈ ಮಾಡಬಹುದು. ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಲೋನ್ ಆಗೇ ಆಗುತ್ತೆ. ಅಂಡ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ, ನಿಮ್ಮ ಯಾವುದೇ ರೀತಿಯ ಲೋನ್ ಡಿಫಾಲ್ಟರ್ ಇರಬಾರದು. ನೀವು ಯಾವುದೇ ಲೋನ್ ತಗೊಂಡು ಕಟ್ತಿಲ್ಲ, ನೀವು ಡಿಫಾಲ್ಟರ್ ಆಗಿದ್ರಿ, ಚೆಕ್ ಬೌನ್ಸ್ ಆಗಿದೆ, ಕ್ರೆಡಿಟ್ ಕಾರ್ಡ್ ತಾವೇನಾದ್ರೂ ಡಿಫಾಲ್ಟರ್ ಮಾಡ್ಕೊಂಡಿದ್ರೆ, ಇವೆಲ್ಲವೂ ಕೂಡ ನಿಮ್ಮ ಸಿಬಿಲ್ಗೆ ಹೊಡ್ತಾ ಬೀಳುತ್ತೆ. ನಿಮಗೆ ಲೋನ್ ಆಗುವಂತ ಚಾನ್ಸಸ್ ತೀರಾ 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 ಕಡಿಮೆ ಆಗಿರುತ್ತೆ. 1 ಲಕ್ಷದಿಂದ 10 ಕೋಟಿವರೆಗೆ ಸಾಲ ಸಿಗುವಂಥದ್ದು. ಅಷ್ಟೇ ಅಲ್ಲದೆ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್, ಈಗ ನಾವು ಒಂದು ಯಾವುದೇ ಒಂದು ಸಾಲವನ್ನು ತಗೊಂಡ್ರೆ 2% ವರೆಗೂ ತಿಂಗಳಿಗೆ ತಗೊಳ್ತಾರೆ, 3% ವರೆಗೂ ತಿಂಗಳಿಗೆ ತಗೊಳ್ತಾರೆ. ಆದ್ರೆ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ವೆರಿ 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 ಮಿನಿಮಮ್. ಇಟ್ಸ್ 8.5%, 8.5% ಇಂದ ಹಿಡಿದು 13% ಪರ್ ಆನಮ್ ವರೆಗೂ ನಿಮಗೆ ಚಾರ್ಜ್ ಮಾಡ್ತದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ನೀವು ನೋಡಬೇಕಾಗಿರೋದು, ನಿಮ್ಮ ಎಲಿಜಿಬಿಲಿಟಿ ಮೇಲೆ ಒಂದಷ್ಟು ಬ್ಯಾಂಕ್ಗಳು ಬರುತ್ತೆ ನಿಮಗೆ. ನೀವು ಯಾವ ಬ್ಯಾಂಕ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. SBI ಸೆಲೆಕ್ಟ್ ಮಾಡ್ಕೋಬಹುದು, ಸೆಂಟ್ರಲ್ ಬ್ಯಾಂಕ್ ಆಫ್ ಹೈದರಾಬಾದ್ ಬರುತ್ತೆ ನಿಮಗೆ, ಕೆನರಾ ಬ್ಯಾಂಕ್ ಇದೆ, ಸಾಕಷ್ಟು ಬ್ಯಾಂಕ್ಗಳಿದೆ. ನಿಮ್ಗೆ ಅಲ್ಲಿ ಆಪ್ಷನ್ ಕೂಡ ಕೊಡ್ತಾರೆ, ನಿಮ್ಗೆ ಯಾವ ಬ್ಯಾಂಕ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಬ್ಯಾಂಕ್ ಅಲ್ಲಿ ನನಗೆ ಕಮ್ಮಿ ರೇಟ್ ಇಂಟ್ರೆಸ್ಟ್ ಸಿಗುತ್ತೆ ಅಂದ್ರೆ ನೀವು ಅಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಕೂಡ ಮಾಡ್ಕೋಬಹುದು. ಈಗ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಹೇಗೆ ಅಪ್ಲೈ ಮಾಡೋದು. ಫಸ್ಟ್ ನೀವು ಹೋಗ್ಬೇಕಾಗಿರೋದು, ನನ್ನ ಸ್ಕ್ರೀನ್ ಮೇಲೆ ಬರುತ್ತೆ ಇವಾಗ, www.psbloans.in59 minutes, 59 ನಿಮಿಷದ ಒಳಗಡೆ ನೀವು 1 ಲಕ್ಷದಿಂದ 10 ಕೋಟಿವರೆಗೆ ಸಾಲ ಸಿಗುತ್ತೆ. ಅಂದ್ರೆ ಕೇವಲ 59 ನಿಮಿಷದಲ್ಲಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅದರಲ್ಲಿ ದಯವಿಟ್ಟು ಪಕ್ಕದಲ್ಲಿ ಇಟ್ಕೊಳ್ಳಿ ಡಾಕ್ಯುಮೆಂಟ್ಸ್ನ. ಈಗ ಹೋಗೋಣ ಬನ್ನಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವೆಬ್ಸೈಟ್ನ ನೀವು ಟೈಪ್ ಮಾಡಬೇಕಾಗುತ್ತೆ. www.psbloansin59 ಅನ್ನೋದು ನಂಬರಲ್ಲಿ ಹಾಕಿ 59minutes.com. ನಮ್ಮ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ ನಾನು ಇದನ್ನ. ನೋಡಿದ್ರಲ್ಲ, ಈ ರೀತಿಯ ಒಂದು psbloansin59minutes.com ಓಪನ್ ಮಾಡಿದ್ರೆ ಈ ರೀತಿಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಮೊದಲನೇದಾಗಿ ಫಸ್ಟ್ ಟೈಮ್ ನೀವೇನಾದರೂ ಅಪ್ಲೈ ಮಾಡೋರಾದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆ, ನೀವು ನೋಡ್ತಿರ್ಬೋದು. ಆ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಒಂದ್ಸಲ ರಿಜಿಸ್ಟರ್ ಆದಮೇಲೆ ನೀವು ನಿಮ್ಮ ಡೀಟೇಲ್ಸು, ನಿಮ್ಮ ಹೆಸರು ಎಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೀವು ಲಾಗಿನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ನ ಕ್ಲಿಕ್ ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ಪೂರ್ಣ ಹೆಸರು, ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆ ಪರಿಪೂರ್ಣವಾದಂಥ ಹೆಸರು, ಹಾಗೆ ಮೇಲ್ ಐ ಡಿಯನ್ನು ಹಾಕಬೇಕಾಗತ್ತೆ. ನಂತರ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ಐ ಡಿ, ಏನು ರಿಜಿಸ್ಟರ್ ಮಾಡಬೇಕು ನೀವು ಮೊಬೈಲ್ ಐ ಡಿ ಕೊಟ್ಟಿರ್ತೀರಾ, ಆ ಮೊಬೈಲ್ ನಂಬರನ್ನು ನೀವು ಹಾಕಿದ್ರೆ ನೆಕ್ಸ್ಟ್ ಅಲ್ಲಿ ಒಂದು ಸೆಂಡ್ OTP ಅಂತ ಇದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಒಂದು OTP ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುತ್ತೆ. ನೀವು ಆ OTP ಅನ್ನು ಹಾಕಿ ನೆಕ್ಸ್ಟ್ ಪ್ರೊಸೀಡ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪಾಸ್ವರ್ಡ್ ಅಂತ ಏನಿದೆ, ನೀವು ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪ್ರೊಫೈಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ನೀವು ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಇಂಡಿವಿಜುವಲ್ ಅಂಡ್ ಬಿಸ್ನೆಸ್ ಅಂತ ಇದೆ. ಸೊ ಇಂಡಿವಿಜುವಲ್ ಅಂದ್ರೆ ಪರ್ಸನಲ್ ಲೋನ್ ಅಂತದಕ್ಕೆ ಹೋಗುತ್ತೆ. ಸೊ ನೀವು ಬಿಸ್ನೆಸ್ ಲೋನ್ ತಗೊಳ್ಳೋದ್ರಿಂದ ನೀವು ಬಿಸ್ನೆಸ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಕಂಗ್ರ್ಯಾಚುಲೇಷನ್, ಯುವರ್ ಪ್ರೊಫೈಲ್ ಇಸ್ ರೆಡಿ. ಈಗ ಮೊದಲನೇ ಆಪ್ಷನ್ ಕಾಣ್ತಾ ಇದೆಯಲ್ಲ, MSME ಲೋನ್ಸ್ ನ ನೀವು ಇಲ್ಲಿ ಅಪ್ಲೈ ಅಂತ ಕೊಡಬೇಕಾಗತ್ತೆ. ನೀವು ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಮುಂದಿನ ಆಪ್ಷನ್ ಕೇಳದೆ ಎಂಟರ್ ಯುವರ್ ಬಿಸ್ನೆಸ್ ಪ್ಯಾನ್, ನಿಮ್ಮ ಬಿಸ್ನೆಸ್ ಒಂದು ಪ್ಯಾನ್ ಕಾರ್ಡ್ ನಂಬರ್ ಏನಿರುತ್ತೆ. ಸೊ ಒನ್ಸ್ ನೀವು ಪ್ಯಾನ್ ಕಾರ್ಡ್ ಹಾಕ್ತಿದ್ದಂಗೆ ನೀವು GST ಹೋಲ್ಡರ್ ಆಗಿದ್ರೆ ನಿಮಗೆ ಅಷ್ಟು ಕೂಡ ಯಾವ್ಯಾವ ಒಂದು ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ. ಸೊ ನೀವು ಯಾವುದು ಕೂಡ ಮುಚ್ಚುಮರೆ ಮಾಡೋ ಹಾಗೆ ಇಲ್ಲ, ನೀವು ಪ್ಯಾನ್ ಕಾರ್ಡ್ ಹಾಕ್ತಿದ್ದಂಗೆ ಆಟೋಮೆಟಿಕ್ ಆಗಿ ಎಲ್ಲವೂ GST ನಂಬರ್ಸ್ಗಳು ತೋರಿಸ್ಬಿಡುತ್ತೆ. ಇಲ್ಲಿ ಇವಾಗ ಕೈಂಡ್ಲಿ ಕನ್ಫರ್ಮ್ ಫಾಲೋಯಿಂಗ್ ಅಂದ್ರೆ ನೀವೇನೇನೋ ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ಹೇಳ್ತಿರೋದು ಐ ಹ್ಯಾವ್ ಫಿಲ್ಡ್ ಮೈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಕೇಳಿದ್ರೆ ನೀವು ರಿಟರ್ನ್ಸ್, ನೀವು ಇನ್ಕಮ್ ಟ್ಯಾಕ್ಸ್ ಏನು ನೀವು ಫೈಲ್ ಮಾಡ್ತಿದ್ದೀರಾ ಅಂದರೆ ನೀವು ಅಲ್ಲಿ ಎಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರಲ್ಲಿ ನೆಕ್ಸ್ಟ್ ಕೇಳ್ತಿದೆ ಐ ಆಮ್ ಇನ್ ರೆಗ್ಯುಲರ್ ಇನ್ ಮೈ ಲೋನ್ ಪೇಮೆಂಟ್ಸ್ ಹ್ಯಾವ್ ಟು ನಾಟ್ ಡಿಫಾಲ್ಟ್ ಇನ್ ಪಾಸ್ಟ್. ನಾನು ಇದನ್ನೇ ಮುಖ್ಯವಾಗಿ ಹೇಳಿದ್ದು, ನಿಮಗೆ ಲೋನಲ್ಲಿ ಕಟ್ಟಿಲ್ಲ, ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಇದ್ರೆ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ ಐ ಆಮ್ ಎ ರಿಜಿಸ್ಟರ್ MSME ಆ್ಯಂಡ್ ಐ ಅಗ್ರಿ ವಿತ್ ದ ಅಬೋವ್ ಸೆಲೆಕ್ಟೆಡ್ ಪಾಯಿಂಟ್ಸ್. ಅಂದರೆ ನೀವು ಮೇಲ್ಗಡೆ ಕೊಟ್ಟಿರುವಂಥ ಆಪ್ಷನ್ನು ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ, ಹೌದು ಅಂತ ಇದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ ನಂತರ ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಕನ್ಫರ್ಮೇಷನ್ ಕೇಳುತ್ತೆ. ನೀವು ಒಂದಷ್ಟು ಡೀಟೇಲ್ಸ್ ಇರುತ್ತೆ ನೀವು ಕನ್ಫರ್ಮೇಷನ್ ಮಾಡೋದು. ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಇದು ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡಬೇಕು ಪ್ರೊವೈಡ್ ಯುವರ್ ಡೇಟಾಸ್. ಆಗಲೇ ನಾನು ಹೇಳಿದೆ ನಿಮಗೆ GST ಡೀಟೇಲ್ಸು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು, ಬ್ಯಾಂಕ್ ಸ್ಟೇಟ್ಮೆಂಟ್ಸು, ಕೀ ಪರ್ಸನ್ ಡೀಟೇಲ್ಸ್. ಆಗಲೇ ನಾನು ಹೇಳಿದಾಗೆ ನಿಮ್ಮ ಒಂದು ಪರ್ಸನ್ ಡೀಟೇಲ್ಸ್ ಬೇಕಾಗುತ್ತೆ. ಒನ್ ಫಾರ್ಮ್, ಅದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇವಾಗ ನಾವು ಹೋಗೋಣ GST ಡೀಟೇಲ್ಸ್ನ ಫಸ್ಟ್ ಕಂಪ್ಲೀಟ್ ಮಾಡೋಣ. ನೀವೀಗ GST ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ ರೀತಿಯ ಒಂದು ಫ್ರೆಶ್ ಆಗಿತ್ತಲ್ಲ ಅವಾಗಲೇ ಅದೆಲ್ಲವೂ ಕೂಡ ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ. ನಿಮ್ದು ಅದು ಬಿಟ್ಟು ಬೇರೆ ಯಾವುದನ್ನ ನೀವು ಈಗ ಲೋನ್ ಅಪ್ಲೈ ಯಾವುದಕ್ಕೆ ಮಾಡಬೇಕಾಗಿ ಅದ್ರ GST ಏನಾದರೂ ನಂಬರ್ ಫ್ರೆಶ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಆ್ಯಡ್ ಅನದರ್ GST ಅಂತ ಒಂದು ಆಪ್ಷನ್ ಕಾಣುತ್ತೆ, ನೀವು ಅದನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ಅಲ್ಲಿ ಆಗಿದ ತಕ್ಷಣನೇ ಕೂಡ ನೀವು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ.
ಮೊದಲನೇದಾಗಿ GST ಡೀಟೇಲ್ಸ್ ನಾವು ಅಪ್ಡೇಟ್ ಮಾಡಿದಾಯ್ತು. 3 ವರ್ಷದ ಫೈನಾನ್ಷಿಯಲ್ ಇಯರ್ IT ರಿಟರ್ನ್ಸ್ ಏನು ಮಾಡಿದಿರಿ ನೀವಿಲ್ಲಿ ಒಂದೊಂದಾಗೆ ಸೆಲೆಕ್ಟ್ ಫೈಲ್ ಅಂತ ನೋಡಿ ಇಲ್ಲಿ ಹಾಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿರೋ ಒಂದು ಡೆಮೋ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ನೀವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಕ್ಲಿಕ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟು 3 ಬ್ಯಾಂಕ್ ಅಕೌಂಟ್ಸ್ವರೆಗೂ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್, ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಪ್ರೊಸೀಡ್ ಕೊಟ್ಟರೆ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮಗೆ ಅಪ್ಲೋಡ್ ಮಾಡ್ಬೋದು. ನೀವು ಅದು ಬಿಟ್ಟು ಎಕ್ಸ್ಟ್ರಾ ಬ್ಯಾಂಕ್ ಹೇಳಿದ್ದಲ್ಲ ನಾನು ಅದನ್ನು, ಈಗ ಒಂದಿದೆ ಇನ್ನೊಂದಿದೆ ಅಂದರೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಬ್ಯಾಂಕ್ ಸೆಲೆಕ್ಟ್ ಮಾಡಿ ಎಷ್ಟು ತಿಂಗಳವರೆಗೂ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಫ್ರೆಶ್ ಮಾಡ್ಕೋಬೋದು. ನೀವು ಡೈರೆಕ್ಟಾಗಿ ಅಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ಇರೋದೇ ಕೀ ಪರ್ಸನಲ್ ಡೀಟೇಲ್ಸ್. ಅಂದರೆ ನಾನು ಆಗಲೇ ಹೇಳಿದಾಗೆ ಪರ್ಸನಲ್ ಡೀಟೇಲ್ಸ್ ಒಂದಷ್ಟು ಬೇಕಾಗುತ್ತೆ. ಇಲ್ಲಿ ಕೇಳುತ್ತೆ ರಿಲೇಷನ್ಶಿಪ್ ಏನು, ಓನರ್ಶಿಪ್ಪು, ನಿಮ್ಮ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಎಜುಕೇಷನಲ್ ಡೀಟೇಲ್ಸು, ನಿಮ್ಮ ಎಕ್ಸ್ಪೀರಿಯನ್ಸು, ಈ ಎಲ್ಲವೂ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಇವೆಲ್ಲವನ್ನು ನೀವು ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಕೇಳದೆ ಒನ್ ಫಾರ್ಮ್ ಅಂತ ಕೇಳುತ್ತೆ. ನೀವು ಈ ಒಂದು ಡೀಟೇಲ್ಸು ನಿಮ್ಮ ಬಿಸ್ನೆಸ್ ಸ್ಟ್ರಾಟಜೀಸ್ ಏನು, ನೀವು ಯಾವ ಬಿಸ್ನೆಸ್ ಮಾಡ್ತಿದ್ದೀರಿ, ಯಾವ ಬಿಸ್ನೆಸ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀರಿ, ಯಾವ ಸೆಕ್ಟಾರಲ್ಲಿ ಇದ್ದೀರಿ, ಹಾಗೆ ನಿಮ್ಮ ಒಂದು ಲ್ಯಾಂಡಿನ ಕೊಲಾಟ್ರಲ್ ಏನೋ ಮಾಡ್ತೀರಾ ಇಲ್ವಾ ಅಂತೆಲ್ಲ ಕೂಡ ಕೇಳುತ್ತೆ. ಅದನ್ನು ಕೂಡ ಇಲ್ಲಿ ನೀವು ಡೀಟೇಲ್ಸ್ನ ಅಪ್ಲೈ ಮಾಡ್ಬೋದು ನೀವು ಏನಾರ ಇದ್ದರೆ. ಅಷ್ಟೇ ಅಲ್ಲದೆ ನೀವು ಯಾವುದಾದ್ರೂ ಎಕ್ಸಿಸ್ಟಿಂಗ್ ಲೋನ್ ಏನಾದರೂ ತೊಗೊಂಡಿದ್ರೆ ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ, ಅಥವಾ ನೀವು ಪ್ಯಾನ್ ಕಾರ್ಡ್ ಮೂಲಕ ನೀವು ಅಪ್ಲೈ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಫ್ರೆಶ್ ಆಗುತ್ತೆ. ಸೊ ನೀವು ಇಲ್ಲಿ ಅದಾದಮೇಲೆ ಲೋನ್ ಟೋಟಲ್ ಅಮೌಂಟು ಎಷ್ಟು ಬರ್ತಿದೆ, ಎಕ್ಸಿಸ್ಟಿಂಗ್ ಲೋನ್ ಎಷ್ಟಿದೆ, ನೀವು ನೋಡ್ತಿರ್ಬೋದು ಅಡಿಷ್ನಲ್ ಲೋನ್ ರಿಕ್ವೈರ್ಮೆಂಟ್ ನಿಮಗೆ ಎಷ್ಟು ಬೇಕಾಗ್ತಿದೆ, ಟೋಟಲ್ ಲೋನ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ತೋರಿಸ್ಬಿಟ್ಟು ನೀವು ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ಲೋನ್ ಅಂತ ಕೆಳಗಡೆ ಒಂದು ಆಪ್ಷನ್ ನಿಮಗೆ ಕಾಣ್ತಾ ಇದೆ. ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲೈ ನೌ ಅಂತ ಕೊಟ್ಟಿದ ತಕ್ಷಣ ಆ OTP ನೀವು ಯಾವ ರಿಜಿಸ್ಟರ್ ಮೇಲ್ ID ಕೊಟ್ಟಿರ್ತೀರಲ್ಲ ಆ OTPನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಈ OTP ಹಾಕಿದ ನಂತರ ಪ್ರೊಸೀಡ್ ಆಗುತ್ತೆ ಆಟೋಮೆಟಿಕ್ ಆಗಿ. ಈಗ ತೋರಿಸುತ್ತೆ ನೋಡಿ ನಿಮ್ಮ ಎಕ್ಸಿಸ್ಟಿಂಗ್ ಲೋನ್ ಎಷ್ಟು, ಬೇರೆ ಬ್ಯಾಂಕ್ಸ್ಗಳಲ್ಲಿ ಎಷ್ಟೆಷ್ಟು ಲೋನ್ ಕೊಡ್ತಿದ್ದಾರೆ ಅನ್ನೋದು ತೋರಿಸುತ್ತೆ. ಇಲ್ಲಿ XX ಅಂತ ಹಾಕಿರೋದು ಒಂದು ಎಕ್ಸಾಂಪಲ್ XYZ ಬ್ಯಾಂಕ್ ನೋಡಿ ನಿಮ್ಗೆ ಇಲ್ಲಿ ತೋರಿಸ್ತಿದೆ. 10 ವರ್ಷ ಟೆನ್ಯೂರು, 10.53% ಆಫ್ ಲೋನು, ಪ್ರೊಸೆಸಿಂಗ್ ಫೀಸ್ 0.25%. ಅಂದರೆ 10 ಲಕ್ಷ ಲೋನ್ ಕೊಡ್ತೀವಿ, 13,510 EMI ಬರುತ್ತೆ. 13,510 ರೂಪಾಯಿ ಪ್ರತಿ ತಿಂಗಳು ನೀವು EMI ಕಟ್ಟಬೇಕಾಗತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ನೀವು ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡ್ರೆ ಎಷ್ಟು ಸುಲಭವಾಗಿ 59 ನಿಮಿಷದಲ್ಲಿ ನಿಮ್ಮ ಲೋನನ್ನು ಫ್ರೆಶ್ ಮಾಡ್ಬೋದು ಅಂತ. ಪ್ರೊಸೆಸಿಂಗ್ ಫೀಯನ್ನು ಒಂದು ಮಾಡ್ತಾರೆ. ಸೊ ನಿಮಗೆ ಇಲ್ಲಿ ಇಷ್ಟವಾಗಿದ್ರೆ ನೀವು ಯಾವ ಬ್ಯಾಂಕಿಗೆ ಸೆಲೆಕ್ಟ್ ಮಾಡ್ತೀರಿ ಆ ಬ್ಯಾಂಕ್ ಒಂದು ಬಂದು ನಿಮಗೆ ಕ್ರೆಡಿಟ್ ಮಾಡುತ್ತೆ. ಆ ಒಂದು ಗ್ಯಾರಂಟಿಡ್ ಪ್ರಿನ್ಸಿಪಲ್ ಅಮೌಂಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಹಾಕಿ IFSC ಕೋಡ್ ಹಾಕಿದ್ರೆ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಗಾಟ್ ಯುವರ್ ಲೋನ್. ಇಷ್ಟೇ ರೀ. ಎಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಲೋನು ಖಚಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಬರುತ್ತೆ. ನೀವು ಯಾವುದೇ ಲಂಚ ಕೊಡೋ ಹಾಗಿಲ್ಲ, ಯಾರಿಗೂ ಕಾಕ ಹಿಡಿಯೋ ಹಾಗಿಲ್ಲ. ಸರ್ ನನ್ನ ಡಾಕ್ಯುಮೆಂಟ್ಸ್ ಬೇಕಾ, ಈ ಡಾಕ್ಯುಮೆಂಟ್ಸ್ ಬೇಕಾ, ಆ ಡಾಕ್ಯುಮೆಂಟ್ಸ್ ಸರ್ ಎಸ್ ಎಲ್ಲ ಹೇಳ್ತೀರಾ ಡಾಕ್ಯುಮೆಂಟ್ಸ್ ಕಲಿಸ್ತೀರಾ ಅಂತ ಕೇಳೋರಿಗೆ ನಾನು ಇದು ಸುಲಭವಾಗಿ ನಿಮ್ಮ ಕೈಗೆ ಸೇರುವಂತಹ ಡಿಜಿಟಲ್ ಕಾಂಟ್ಯಾಕ್ಟ್ ಲೆಸ್ ಆಗಿರುವಂತಹ ಒಂದು ಪ್ರೊಸೆಸಿಂಗ್ ಆಗಿರುವಂತಹ ವಿಷಯವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾರೆ ಇದೇ ರೀತಿಯ ಒಂದಷ್ಟು ಸ್ಕೀಮ್ಸ್ಗಳ ವಿಷಯವನ್ನು ನಾನು ಮುಂದಿನ ಒಂದು ಸಂಚಿಕೆಯಲ್ಲೂ ಕೂಡ ತರ್ತಿರ್ತೀನಿ. ಟೇಕ್ ಕೇರ್, ಸೈನಿಂಗ್ ಆಫ್, ಚಂದನ್, ಬಾಯ್.